ನಾನು ಅದೇ ಪ್ರವೀಣ್ ಶೆಟ್ಟರು ಒಬ್ಬ ಹೇಳಿದಾಗ ನಾನು ನನ್ನ ಸರ್ ಮಾತಾಡೋದು ಜನರಲಿ ಹೊಸ ಸಿನಿಮಾನ ನಾನು ಪ್ರಮೋಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ, ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರಿಂದ ದುಡ್ಡು ತಂದು ಮನೆ ಮಾಡಿ ಆಸ್ತಿ ಮಾಡಿ ಒಡವೆಗಳು ಮಾಡಿ ತಂದು ಸಿನಿಮಾ ಮಾಡ್ತಾರೆ. ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ, ಅವ್ರ ಕೇಳಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ. ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ ಅಷ್ಟು ನೋವಿರುತ್ತೆ. ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ, ಕೆಲವು ಮಕ್ಕಳನ್ನ ಅಬಾರ್ಟ್ ಮಾಡಿಸ್ಬಿಡ್ತಾರೆ, ಕೆಲವು ಗಂಡು ಮಕ್ಕಳಾದರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ. ಕೆಲವು ಮಕ್ಕಳು ಇಲ್ಲ ಸರ್ ನೀವು ಸುಳ್ಳು ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಮುಗಿಯುತ್ತೆ ಅಷ್ಟೇ ಅಂದ್ಬಿಡ್ತಾರೆ. ಅಂತ ಮಹಾ ಪ್ರಯಾತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು, ಎಲ್ಲರೂ ಅಲ್ಲ, ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ. ಇಂತೆಲ್ಲ ಕಷ್ಟಪಡುವಂಥ ಮಕ್ಕಳು ಅವ್ರ ಕನಸೇ ಬೇರೆ ಇರುತ್ತೆ ಸರ್. ನವೀನ ಇಲ್ಲೇ ಇದ್ದಾನೆ, ಅವನು ಗೊತ್ತು. ನಾನು ಇನ್ನೂ ನೋಡ್ತಿದ್ದೆ ಪ್ರವೀಣ್ ಶೆಟ್ಟರ್ ಮಗಳು, ನಾನು ಹೋಗಲ್ಲ. ಎನರ್ಜಿ ನೋಡಿ ಖುಷಿ ಆಯಿತು. ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ಹಂಗಾಗಿ ನಾನು ಹೊಸಗಳು ಎಷ್ಟೋ ಜನ ಬೈತಿದ್ದೆ, ಹೊಸ ಸಿನಿಮಾ ಅಂತ ಪ್ರಮೋಷನ್ ಬರೋದಾಗ್ತಾ ಇದೆ ಅಂತ, ನನ್ನನ್ನು ಬೈಕೊಂಡ್ಲಿ ಅಂತ. ಈ ಪ್ರೊಸೆಸ್ ಇದೆ ಗೊತ್ತಾಗ. ಇದೆಲ್ಲರೂ ಈಗ ಇಲ್ಲೆಲ್ಲರೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಈ ಮಾಸ್ಟ್ರು ಏನೋ ಡ್ಯಾನ್ಸ್ ಮಾಡೋದು ನಮಗೂ ಖುಷಿ ಅನಿಸುತ್ತೆ. ಅವ್ರು ಯಾರೋ ಟೀಮ್ ಕ್ಲಾಪ್ ಹೊಡಿತಾರೆ, ವಾವ್ ಸೂಪರ್ ಸ್ಟೆಪ್ ಇದು ಅಂತ. ಇದಾದ್ಮೇಲೆ ಒಂದು ಪ್ರೊಸೆಸ್ ಇದೆಯಲ್ಲ, ಅದೊಂಥರ ಚಕ್ರವ್ಯೂಹ ಆದರೆ ಬೇಯಿಸ್ಬೋದು. ಯಾರೋ ಒಬ್ಬ ಅರ್ಜುನನ್ನ ಕೇಳ್ಬೋದು ಹೆಂಗೆ ಹೊರಗಡೆ ಬರೋದು ಅಂತ, ಇಲ್ಲ ಸಿಕ್ಕಿದ್ರೆ ಭೀಷ್ಮರಾದ್ರು ಕೇಳ್ಬೋದು. ಅದಕ್ಕಿಂತ ಕೆಟ್ಟದ್ದು ವಿಷವ್ಯೂಹ ಇದು. ಅದು ನನ್ನ ಅನ್ನ ಸರ್ ಹತ್ರ ಮಾತಾಡ್ತಿದ್ದೆ. ನಾನು ಯಾವಾಗಲೂ ಅದನ್ನು ಉಸಿಲೇಕ್ ಅವನೊಬ್ಬ ಅಮೇಝಿಂಗ್ ಆ್ಯಕ್ಟರ್. ಈ ಥರ ಯಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವ್ರು ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ, ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರು ಕೊಡೋದಿಲ್ಲ. ಇಲ್ಲಿ ನಾನು ಯಾಕೆ ಬಂದೆ ಅಂದರೆ ಪಾಪ ಪ್ರವೀಣ್ ಶೆಟ್ಟರು ಅಲ್ಲ, ರಂಗನಾಥ್ ಸಾಬು ಅಲ್ಲ, ನೀವಿಬ್ಬರು ಸೇರಿ ಫೈಟ್ ಮಾಡ್ತಿರೋ ಆ ತಾಕತ್ ನಿಮಗಿದೆ ಅಂತ. ಇವತ್ತು ಈ ಸಮಾಜದಲ್ಲಿ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಟಿದ್ದೀರಾ. ತಮ್ಮ ಮಾತುಗಳು ಹೇಳಿಕೆಗಳ ನಡೀತಿದೆ. ಪ್ರವೀಣ್ ಶೆಟ್ಟರ್ ತುಂಬ ಹೆಸರಿದೆ. ಇನ್ ಕೇಸ್ ಹಂಗೇನೋ ಅನ್ಯಾಯ ಆದರೆ ನೀವಿಬ್ಬರು ನಿಂತು ಫೈಟ್ ಮಾಡ್ತಾರೆ ಅನ್ನೋ ಖುಷಿಗೋಸ್ಕರ ಬಂದೆ. ಇಂಥವ್ರು ಸಪೋರ್ಟ್ ಮಾಡೋದು ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು. ಎಲ್ಲ ಹೊಸ ಸಿನಿಮಾ ಸರ್. ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ಬಂದಿರ್ತಾರೆ, ಸರ್ ಇದು ಕೊಟ್ಬಿಟ್ಟಿದ್ದೀವಿ, ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು. ಸರ್ ನಾನು ಬಂದರೆ ರಿಲೀಸ್ ಸಿನಿಮಾ ಓಡಲ್ಲ ಸರ್ ಅಂತೀನಿ ನಾನು. ಕಂಟೆಂಟ್ ಇದ್ರೆ ಓಡುತ್ತೆ ಸರ್. ಹಂಗೆ ಇನ್ನು ಅದೆಷ್ಟು ಬದಲಾಗಬೇಕು ಗೊತ್ತಿಲ್ಲ. ಅದಕ್ಕೆ ನನ್ನ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ. ವಿಜಯ್ ಸರ್, can I add a question to your ಸ್ಲೀಪ್ಲೆಸ್ ಆಂಥಮ್ ಅಂತ ಇದೆ. ಈ ಫಿಲಮ್ ಒಂದು ಸ್ಲೀಪ್ಲೆಸ್ ಡಿಸಾರ್ಡರ್ ಬಗ್ಗೆ, ಈ ಸಿನಿಮಾ ಡಿಸಾರ್ಡರ್, ಕನ್ನಡ ಸಿನಿಮಾ ಡಿಸಾರ್ಡರ್ ಬಗ್ಗೆ ನಿಮ್ಗೆ ತುಂಬಾ ಅರಿವಾಗಿದೆ ಇವಾಗ. ಡಿಸಾರ್ಡರ್ ಸರಿ ಹೋಗ್ಲೇ ಇಲ್ಲ. ಇಟ್ ಇಸ್ ನಾಟ್ ಇನ್ ಆರ್ಡರ್. ಈಗ 150 ಡಿಸಾರ್ಡರ್ ಓನ್ಲಿ ಅಲ್ಲ, 150 ಥಿಯೇಟರ್ಸ್ ಗೆಟಿಂಗ್ ಟು ಕ್ಲೋಸ್ ಅಂತ, ಸಿಂಗಲ್ ಸ್ಕ್ರೀನ್ಸ್ ಅಂತ ಹೇಳ್ತಾರೆ. ಇವ್ರು ಸ್ಲೀಪ್ಲೆಸ್ ಆಂಥಮ್ನ ಎಲ್ಲಿ ರಿಲೀಸ್ ಮಾಡ್ತಾರೆ? ಥಿಯೇಟರ್ಸ್ ಕೆಲವು ಇದಾವೆ, ಬರ್ಬೋದು, ತೊಂದರೆ ಇಲ್ಲ. ನಾನು ಅದೇ ಹೇಳೋದು, ತುಂಬಾ ಥಿಯೇಟರ್ ಬರೋದಕ್ಕಿಂತ ಅದೊಂಥರ ಈ ಸೀರೆ ಅಂಗಡಿ ಹೋಗಿ ಎಲ್ಲ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ. ನೀವು ಸೀರೆ ಅಂಗಡಿಗೆ ಹೋಗಿ ಸಾರ್ ಬಾರ್ಡರ್ ಸೀರೆಯಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸೀರೆವರೆಗೂ ತೋರಿಸ್ತೀವಿ, ಎಲ್ಲ ತೊಗೊಂಬಿಡಿ ಸರ್ ಅಂತ ಎಲ್ಲ ಥಿಯೇಟರ್ ಕೊಡಕ್ಕೆ ನೋಡ್ತಾರೆ. ತೊಗೋಬೇಡಿ ದಯವಿಟ್ಟು, ಸೆಲೆಕ್ಟೆಡ್ ಪೀಸ್ ಮಾತ್ರ ತೊಗೊಳ್ಳಿ. ಅದೇ ಆನ್ಸರ್ ಇದಕ್ಕೆ. ಶೋರೂಮ್ಗೆ ಹೋದಂಗೆ ಅಲ್ಲಿ ಹೋದ್ರೆ ತುಂಬ ಥಿಯೇಟರ್ ರಿಲೀಸ್ ಮಾಡೋಕ್ಕಿಂತ ಕಡಿಮೆ ಥಿಯೇಟರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ಅದನ್ನು ಮತ್ತೆ ದೊಡ್ಡ ಮಾಡ್ತಾ ಹೋಗ್ಬೋದಲ್ಲ. ಸರ್ ಈಗ ನನಗೆ ಗೊತ್ತಿಲ್ಲ, ಅವ್ರೇನೋ ಜವಾಬ್ದಾರಿ ಇದೆ, ಪ್ರೊಡ್ಯೂಸರ್ ಇದ್ದಾರೆ, ಅವರಿದ್ದಾರೆ, ಇನ್ನೂ ಮಾತಾಡ್ತಿರ್ತಾರೆ, ಮಾಡಲಿ. ಈಗ
ಸರ್ ಇಲ್ಲಿ ಯಾವಾಗಲೂ ಏನಾಗುತ್ತೆ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋ ಅಂದರೆ ಒಂದು ಸಂಸಾರ ಇದ್ದಂಗೆ. ಮತ್ತೆ ಸರಿ ಹೇಳ್ತಾರೆ, ಇಲ್ಲಿ ಕೆಲವರು ಮಾತ್ರ ಪಾಪ ಗಾಂಧಿನಗರ ರಿಲೀಸ್ ಮಾಡಕ್ಕೆ ಹೋದ್ರೆ ಈ ಸಂಸಾರನೇ ಹೊಡೆದಾಕ್ಬಿಡ್ತಾರೆ. ಏನ್ ಮಾಡ್ತೀರಾ ಅದಕ್ಕೆ? ಹೋರಾಟ ಮಾಡ್ಬೇಕು ಸರ್, ಅಷ್ಟೇ ಹೋರಾಟ. ಈಗ ನನಗೆ ಸಿನಿಮಾ ಗೊತ್ತಿಲ್ಲ, ತುಂಬ ಚೆನ್ನಾಗಿರ್ಬೋದು, ಚೆನ್ನಾಗಿ ಆಗ್ಬೋದು. ಚೆನ್ನಾಗಿ ಆಗ್ಬೇಕು ಅಂದ್ರೆ ನಾವು ಹೋರಾಡಬೇಕು. ಚೆನ್ನಾಗಿಲ್ಲ ಅಂದ್ರೆ ಒಪ್ಕೊಂಡ್ಬಿಡ್ಬೇಕು, ಹೌದು ಚೆನ್ನಾಗಿಲ್ಲ, ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ. ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿದೆ ಅಂದ್ಕೊಂಡು ನಾವು ಹೋರಾಡಬಾರ್ದು. ಸುಮಾರು ಮಾತಾಡಿದ್ದೀವಿ ಈ ವಿಷಯದ ಬಗ್ಗೆ. ಮತ್ತೆ ಥಿಯೇಟರ್ಗಳು ಬೇರೆ ಮುಚ್ತಾ ಇದ್ದಾರೆ, ಅದು ತುಂಬ ದೊಡ್ಡ ಹೊಡೆತ ಅದು ಇಂಡಸ್ಟ್ರಿಗೆ. ಅದ್ರ ಬಗ್ಗೆನೇ ಅದಕ್ಕೆ ಹೇಳಿದ್, ಸಿನಿಮಾ ಡಿಸಾರ್ಡರ್ ಆಗ್ಬಿಟ್ಟಿದೆ ಇವಾಗ. ನಮ್ಮದು ತಪ್ಪಿದೆ, ಸಿನಿಮಾಗಳು ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು. ನಾವು ವರ್ಷಕ್ಕೆ 2-3 ಸಿನಿಮಾ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಅದಕ್ಕೆಲ್ಲ ಸೇರ್ಬೇಕಲ್ಲ ಸರ್. ವಾಪಸ್ ಬರೋಣ ನಿದ್ರಾದೇವಿ ಸರ್. ಹಾಡ್ ಬಗ್ಗೆ ಹೇಳಿದ್ರೆ ಬಹಳ ಅದ್ಭುತವಾಗಿ ಹೇಳಿದ್ರೆ. ಅದೇ ತಾರಕ್ ಅವರು ಸ್ಟೇಜ್ ಮಾಡಿದ್ದಾರೆ, ಇದು ಸ್ಟೆಪ್ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ನನಗೆ ಡ್ಯಾನ್ಸ್ ಬರೋದು, ಅದಕ್ಕೆ ನನ್ನ ಮಗು ತುಂಬಾ ಚೆನ್ನಾಗಿ ಮಾಡಿದ್ದೀರಪ್ಪ, ತುಂಬಾ ಒಳ್ಳೇದಾಗಲಿ. ಬೇಗ ನಾನು ನವೀನ್ ಅವ್ರನ್ನು ಕರಿತೀನಿ, ಶೈನ್ ಅವ್ರನ್ನು ಕರಿತೀನಿ, ಒಟ್ಟಿಗೆ ಒಂದು ನನ್ನ ಕೈ ಅದೇ ತಮಾಷೆ ಮಾಡ್ತೀನಿ. ಪ್ರವೀಣ್ ಅವರು, ಪ್ರವೀಣ್ ಒಳ್ಳೇದಾಗಲ್ಲ, ಮುದ್ದಾಗಿದೆಯಾ, ಚೆನ್ನಾಗಿದೆ. ಸುಮಾರು ಹೆಣ್ಮಕ್ಳು ಇಷ್ಟಪಡ್ತಾರೆ, ಬರ್ತಾ ಇರ್ತಾರೆ. ಆಮೇಲೆ ನೀನು ಹೇಳಕ್ಕಾಗಲ್ಲ, ಪಾಪ ನಿಮ್ಮಪ್ಪ ಇದ್ದಾರೆ, ತೊಂದರೆ ಇಲ್ಲ. ಹೀರೋ ಬೇರೆ ಆಗಿದೆಯಾ, ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ. ಈಗ ಒಳ್ಳೇದಾಗಲಿ. ಸೂಪರ್. ನಮ್ಮ ನಿರ್ಮಾಪಕರು ಜಯರಾಮ್ ಸರ್ ವೇದಿಕೆ ಮೇಲೆ ಬರಬೇಕು, ನಿರ್ದೇಶಕರು ಬರಬೇಕು, ಸುರಾಗ್ ಅವರು.